ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವು ಇವತ್ತು ಸಬ್ಬಕ್ಕಿ ಬಳಸಿ ಸಬ್ಬಕ್ಕಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಎಷ್ಟು ಸಾಫ್ಟ್ ಆಗಿದೆ. ನೈಲಾನ್ ಸಬ್ಬಕ್ಕಿ ತೊಗೊಂಡಿರೋದು, ಚಿಕ್ಕದಾಗಿರೋದು ನೈಲಾನ್ ಸಬ್ಬಕ್ಕಿ. 7 ರಿಂದ 8 ಗಂಟೆ ನೆನೆಸ್ಕೊಂಡಿದ್ದೀನಿ. ಇದು ಅರ್ಧ ಕಪ್ನಷ್ಟಿದೆ. ಬೋಲಿಗೆ ಸಬ್ಬಕ್ಕಿ ಹಾಕ್ಕೊಳ್ಳೋಣ. ನೆಂದಿದ್ದು ನೀವು ಬೆಳಗ್ಗೆ ಟಿಫನಿಗೆ ಮಾಡಬೇಕಂದ್ರೆ ರಾತ್ರಿನೇ ಸಬ್ಬಕ್ಕಿ ನೆನೆ ಹಾಕ್ಕೊಂಡ್ರಾಗುತ್ತೆ. ಸಂಜೆ ಮಾಡಬೇಕಂದ್ರೆ ಬೆಳಗ್ಗೆ ನೆನೆ ಹಾಕ್ಕೊಂಡ್ರು ಆಗುತ್ತೆ. ಬೆಂಗಳೂರು ರವೆ 1 ಕಪ್ ತೊಗೊಂಡಿದ್ದೀನಿ. ಅರ್ಧ ಕಪ್ ಸಬ್ಬಕ್ಕಿಗೆ 1 ಕಪ್ಪು ಬೆಂಗಳೂರು ರವೆ, 1 ಕಪ್ನಷ್ಟು ಮೊಸರು, ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು 1/4 ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 15 ನಿಮಿಷ ನೆನೆಯೋಕೆ ಬಿಡೋಣ. ರವೆ ನೆನೆಯೋದ್ರಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಕೆಂಪು ನೀರು ಚಟ್ನಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಕಾಯಿ ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಕೊಂಡಿರೋದು. 4 ರಿಂದ 5 ಒಣಮೆಣಸಿನ್ಕಾಯಿ ಬೀಜ ತೆಗೆದಿಟ್ಕೊಂಡಿರೋದು. ಒಂದು 1/4 ಕಪ್ನಷ್ಟು ಹುರ್ಗಡ್ಲೆ, ಪುಟಾಣಿ, 5 ರಿಂದ 6 ಎಸಳು ಬೆಳ್ಳುಳ್ಳಿ, ಶುಂಠಿ ಒಂದು ಚಿಕ್ಕದು, ಸ್ವಲ್ಪ ಹುಣಸೆ ಹಣ್ಣು, 1 ಎಸಳು ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ನೀರು ಹಾಕದೆ ಹಾಗೆ ಪುಡಿ ಮಾಡ್ಕೊಳ್ಳೋಣ. ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ನಾನಿಲ್ಲಿ ನೀರು ಚಟ್ನಿ ಮಾಡಿರೋದು. ಬೇಕಾದರೆ ನೀವು ಒಗ್ಗರಣೆ ಹಾಕ್ಕೋಬೋದು. ಒಂದು ಬೋಲಿಗೆ ಚಟ್ನಿ ತಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಳ್ಳೋಣ. 20 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ರವೆ ಎಲ್ಲ ಹೀರ್ಕೊಂಡಿದೆ, ಸ್ವಲ್ಪ ಗಟ್ಟಿ ಅನಿಸ್ತಾ ಇದೆ. ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ನಾನಿಲ್ಲಿ 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಇಷ್ಟು ಒಂದು ಸಾರಿ ಹಾಕ್ಕೊಳ್ಳಲ್ಲ, ನೋಡಿಬಿಟ್ಟು ಹಾಕ್ಕೊಳ್ಳೋಣ. ಕೆಲವೊಂದು ರವೆ ನೀರು ಹೀರ್ಕೊಳ್ಳುತ್ತಿದೆ, ನೋಡಿಬಿಟ್ಟು ಹಾಕ್ಕೋಬೇಕು. ನೋಡಿ, 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡಿರೋದು. ಈ ಹದ ಕರೆಕ್ಟಾಗಿದೆ. ಇಲ್ಲಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಕೊಂಡಿರೋ ಕ್ಯಾರೆಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಸಬ್ಬಸಿಗೆ ಸೊಪ್ಪಿನ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಪಿಂಚಿನಷ್ಟು ಅಡುಗೆ ಸೋಡಾ. ದಿಢೀರಾಗೆ ಮಾಡ್ತಿರೋದ್ರಿಂದ ಅಡುಗೆ ಸೋಡಾ ಹಾಕಿದರೆ ಹಗೂರಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ಹಿಟ್ಟು ಈಗ ರೆಡಿ ಇದೆ. ನಾನು ಇಡ್ಲಿ ಸ್ಟ್ಯಾಂಡಿಗೆ ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಟ್ಯಾಪ್ ಮಾಡಿದ್ರೆ ನೀಟಾಗಿ ಎಲ್ಲ ಕಡೆಗೂ ಹರಡ್ಕೊಳ್ಳುತ್ತೆ. ಎಲ್ಲದಕ್ಕೂ ಇದೇ ಥರ ಹಾಕ್ಕೊಳ್ಳೋಣ. ಇಡ್ಲಿ ಬೇಯೋಕ್ಕೆ ನೀರು ಕುದಿಯೋಕೆ ಇಟ್ಟಿತ್ತು. ಮೀಡಿಯಂ ಫ್ಲೇಮಲ್ಲಿ 10 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡೋಣ, ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಇಡ್ಲಿ ತೆಗಿಯೋಣ. ತಣ್ಣಗಾಗಿದೆ. ಕೆಂಪು ಚಟ್ನಿ ಹಾಗೆ ಸಬ್ಬಕ್ಕಿ ಇಡ್ಲಿ ರೆಡಿಯಾಗಿದೆ. ನೀವು ಕೆಂಪು ಚಟ್ನಿ ಇಲ್ಲದೆ ನೀವು ಕಾಯಿ ಚಟ್ನಿ, ಹಸಿಮೆಣಸಿನಕಾಯಿ ಚಟ್ನಿ ಹಾಕಿ ಗೊಜ್ಜು ಜೊತೆಗೂ ತಿನ್ಬೋದು.
ಸಾಂಬಾರ್ ಜೊತೆಗೂ ನೀವು ತಿನ್ಬೋದು. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.